ಪಾಪ್ಯುಲೇಷನ್ ವಿಚಾರದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ದಕ್ಷಿಣ ಭಾರತ ರಾಜ್ಯಗಳು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ವು. ಉತ್ತರ ಭಾರತದ ರಾಜ್ಯಗಳು ಆ ಕಂಟ್ರೋಲ್ ಮಾಡಲಿಲ್ಲ. ಯಾರಿಗೆ ಅನ್ಯಾಯ ಆಗ್ತಿದೆ? GST ಕೌನ್ಸಿಲ್ ಅಲ್ಲಿ ಇವರ ನಾಯಕರು ಕೃಷ್ಣ ಬೈರೇಗೌಡರು ಇದ್ದಾರೆ. ಹೋಗಿ ಅದನ್ನು ವಿರೋಧ ಮಾಡಲಿ, ದೊಡ್ಡ ಸ್ಟ್ರೈಕ್ ಮಾಡ್ಲಿ ಕುತ್ಕೊಂಡು. ಮತ್ತೆ ಇನ್ನೊಂದು ಸರ್, ಇವತ್ತು ಗಾಂಧೀಜಿ ಹೆಸರು ಹೇಳ್ತಾ ಇದ್ದಾರಲ್ಲ, ಗಾಂಧೀಜಿಯ ಕನಸನ್ನ ಯಾವುದು ನನಸು ಮಾಡಿದ್ದಾರೆ ಸರ್? ಗಾಂಧೀಜಿಯ ಸ್ವರಾಜ್ಯ ಕನಸನ್ನು ನನಸು ಮಾಡಿದವರು ನಾವು. ಸ್ವಚ್ಛ ಭಾರತ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಆತ್ಮನಿರ್ಭರ ಭಾರತ ಆಗಿರ್ಬೋದು. ಮತ್ತೆ ಸರ್ ಇನ್ನೂ ಹೇಳ್ತೀವಿ ಸರ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ ಆಗಿರ್ಬೋದು, ಸರ್ವ ಶಿಕ್ಷಣ ಅಭಿಯಾನ ಆಗಿರ್ಬೋದು, ಇವೆಲ್ಲವೂ ಸಹ ನಾವು ಅಂದ್ರೆ ಬಿಜೆಪಿ ಸರ್ಕಾರ ಇದನ್ನು ನನಸು ಮಾಡಿದ್ದು. ಗಾಂಧೀಜಿಯ ಕನಸನ್ನ ನಾವು ನನಸು ಮಾಡಿದ್ವಿ ಅಂತ ಹೇಳಿ ಹೇಳ್ತಾರೆ. ಸ್ವಚ್ಛ ಭಾರತ ನಾಚಿಕೆ ಆಗ್ಬೇಕು, ಗಾಂಧಿ ಹೆಸರು ಹೇಳಕ್ಕೂ ನಾಚಿಕೆ ಆಗ್ಬೇಕು. ನೋಡಿ ಇವತ್ತಿನ ದಿವಸ ನಮ್ಮ CM ಅವ್ರ ಮನೆ ಹೇಳ್ತಿದ್ರು, ಪದೇ ಪದೇ ಗಾಂಧಿಯನ್ನ ಕೊಲ್ಲುವಂತ ಒಂದು ಕೆಲಸನ ಮಾಡ್ತಾರೆ. ಒಂದು ಪ್ರೊಟೆಸ್ಟ್ ಆದ್ರೆ ಗಾಂಧಿ ಪ್ರತಿಮೆ ಮುಂದೆ ಕುತ್ಕೊಳ್ತಾರೆ. ಯಾವ ನೈತಿಕತೆ ಇದೆ ಸರ್ ಇವ್ರಿಗೆ ಗಾಂಧಿ ಹೆಸರು ಹೇಳೋದಕ್ಕೆ? ಇವತ್ತು ಗಾಂಧೀಜಿಯವರು ಹಳ್ಳಿಗಳ ದೇಶ, ಪ್ರತಿಯೊಬ್ಬ ಹಳ್ಳಿಯಲ್ಲಿ ಪಂಚಾಯಿತಿಯಲ್ಲಿ ತಮ್ಮ ಹಕ್ಕನ್ನು ಸಾಧಿಸಬೇಕು. ಹಳ್ಳಿಯಲ್ಲಿ ಹಿಂದುಳಿದ ವರ್ಗದವರಿಗೆ, ಬಡವರಿಗೆ ಒಂದು ಉದ್ಯೋಗ ಸಿಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಅವತ್ತಿನ ದಿವಸ ಈ ನರೇಗಾ ಯೋಜನೆಯನ್ನ ಜಾರಿಗೆ ತರುತ್ತು. ಇದರಿಂದ ಸಾಕಷ್ಟು ಹಳ್ಳಿಗಳಲ್ಲಿ ಸಾಕಷ್ಟು ಜನರು ತಮ್ಮ ಸ್ವಂತ ಕಾಲಿನ ಮೇಲೆ ಉದ್ಯೋಗವನ್ನ ಮಾಡಿ ಸಂಸಾರಗಳನ್ನ ಕಟ್ಕೊಳ್ತಿದ್ರು. ಅದಕ್ಕೆ ಇವತ್ತಿನ ದಿವಸ ಗಾಂಧಿ ಅನ್ನೋ ಹೆಸರು ನಿಮ್ಮ ರಾಜಕೀಯ ಅಸ್ತ್ರ ಅನ್ನೋ ಒಂದು ಮಾತನ್ನ ಅವ್ರು ಕೂಡ ಹೇಳಿದ್ರು. ಅಲ್ಲ, ಅಸ್ತ್ರವಾಗಿ ರಾಮನ ಹೆಸರನ್ನ ಅವಳು ಬಳಸ್ತಿರೋದು ಆಯ್ತಲ್ಲ. ನಾವು ಗಾಂಧಿಯನ್ನ ನಮ್ಮ ದೇಹದ ನರನಾಡಿಗಳೆಲ್ಲ ಆವರಿಸ್ಕೊಂಡಿದೀವಿ ನಾವು. ಅರ್ಥ ಆಗ್ತಿದೆಯಲ್ಲ? ಸ್ವಚ್ಛ ಭಾರತ್ ಬಗ್ಗೆ ದೊಡ್ಡದಾಗಿ ಭಾಷಣ ಬಿಗಿದ್ರು. ನಾನು ಲಿಸ್ಟ್ ಕೊಡ್ತೀನಿ ನಿಮ್ಗೆ, ಇಲ್ಲಿದೆ ಲಿಸ್ಟು ನನ್ನ ಹತ್ರ. ಕೇಂದ್ರ ಸರ್ಕಾರದ ಯಾವ ಒಂದು ಯೋಜನೆ ಇವ್ರು ಹುಟ್ಸಾಕಿದ್ದು ಅಂತ ಕೇಳ್ಬಿಡ್ರಿ, ಹೇಳ್ಬಿಡ್ಲಿ ಒಂದೇ ಒಂದು ಯೋಜನೆ ಹೇಳ್ಬಿಡ್ಲಿ. ಯಾವ ಯೋಜನೆ? ನೀವು ಒಂದೇ ನೀವಾಗೆ ಮಾಡಿ ರಸ್ತೆಗಳನ್ನ ಹೆಂಗ್ ಮಾಡ್ಬೋದು, ಅಭಿವೃದ್ಧಿ ನೋಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೆ ಬಿಜೆಪಿಯ ವಾಜಪೇಯಿ ಸರ್ಕಾರ ಇದ್ದಾಗ. ಆಯ್ತಾ? ಇವತ್ತು ಸಾರಿ ಯೋಜನೆಯಲ್ಲಿ 100 ದಿನ ಇದ್ದಿದ್ದು 125 ದಿನ ಆಗಿದೆ. ಅದೇ ಮೊದಲು ಯಾರ್ದ ಜಾಬ್ ಕಾರ್ಡ್ ಅಲ್ಲಿ ಯಾರೋ ಕೆಲಸ ಮಾಡ್ದಲ್ಲ ದುಡ್ಡು ಜಾಬ್ ಗಿಳಿಸ್ಕೊಂತಿದ್ರು ಕಾಂಗ್ರೆಸ್ ಅವರು. ಇವತ್ತು ಇಂಥವ್ರೆ ಕೆಲಸ ಮಾಡ್ಬೇಕು, ಅಂತವ್ರಿಗೆ ದುಡ್ಡು ಹೋಗುತ್ತೆ. ಇದನ್ನ ಕಾಂಗ್ರೆಸ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಅಂದ್ರೆ ಕಳ್ತನದಲ್ಲಿ ಜಾಬ್ ತುಂಬಿಸ್ಕೊಳ್ಳೋದು ಹೊರಟೋಯ್ತಲ್ಲ ಅಂತ ಸರ್. ಇವ್ರಿಗೆ ಕೋಪ ಇರ್ತಕ್ಕಂಥದ್ದು ಗಾಂಧೀಜಿ ಹೆಸರು ಹೋಗಿದೆ ಅಂತಲ್ಲ, ರಾಮನ ಹೆಸರು ಬಂದಿದೆ ಅಂತ ಹೇಳಿ. ಇವರ ಕಪಿಲ್ ಸಿಬಲ್ ಲಾಯರ್ ಅನ್ನ ಇಟ್ಟು ರಾಮ ಮಂದಿರ ಸುಳ್ಳು, ರಾಮ ಸೇತುವೆ ಸುಳ್ಳು ಅಂತ ಹೇಳಿ ಲಾಯರ್ ಇಟ್ಟಾರೆ ಇವರು. ರಾಮ ಮಂದಿರದ ವಿರುದ್ಧವಾಗಿ ನಡ್ಕೊಂಡವ್ರು ಇವರು. 2013 ಆಡಿಟ್ ಅಲ್ಲಿ 4,33,000 ಜಾಬ್ ಕಾರ್ಡ್, ನಕಲಿ ಜಾಬ್ ಕಾರ್ಡ್. ಸರ್, ಈ ಪ್ರಸ್ತುತಕ್ಕೆ ಒಬ್ಬ ಜ್ಞಾನಿ ಹೇಳಿದ್ದಾರೆ, ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಬಿಜೆಪಿ ಸರ್ವನಾಶ ಆಗೋದು ಅಂತೆ. ಯಾಕೆಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಅವರು ಯಾವತ್ತೂ ಸೂಟು ಬುಟ್ಟು ಹಾಕೊಂಡು ಓಡಾಡಿದವರಲ್ಲ. ತುಂಬ ಸಿಂಪಲ್ ಸಿದ್ಧಾಂತ ಅವ್ರದ್ದು. ಇವತ್ತು ಇದೇ BJP ಆಗಲಿ, ಇದೇ ಕಾಂಗ್ರೆಸ್ ಆಗಲಿ, ಯಾವ MLA, ಯಾವ MP ಮಹಾತ್ಮ ಗಾಂಧಿ ಹೆಸರು ಹೇಳ್ಕೊಂಡು ಅವ್ರ ಥರ ಸಿಂಪಲ್ ಆಗಿ ಓಡಾಡಿದ್ದಾರೆ. ಇವ್ರು ಮಾತಾಡ್ತಾರೆ ರಾಮ 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 ಅಂತ ಹೇಳ್ತಾರೆ. ರಾಮರಾಜ ಆಡಕ್ಕೆ ಬಿಟ್ಟಿದಾರ? ಗಾಂಧಿ ಅನ್ನೋದು ನಿಮ್ಮ ರಾಜಕೀಯ ಅಸ್ತ್ರ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಸ್ವಚ್ಛ ಭಾರತ್ ಯೋಜನೆ ನಾವು ತಂದಿದ್ದು. ಗಾಂಧಿಯನ್ನ ಕೇವಲ ಕಾಂಗ್ರೆಸ್ ಪಕ್ಷ ರಾಜಕಾರಣಕ್ಕೆ ಬಳಕೆ ಮಾಡ್ತೀವಿನ, ನೀವು ನೆಹರು ಇಂದಿರಾ ಗಾಂಧಿ ನೀವು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಮಹಾತ್ಮ ಗಾಂಧೀಜಿ ಅವರು ಈ ದೇಶದ ಆಸ್ತಿ. ಅವರು ಮಹಾತ್ಮ ಗಾಂಧಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದ್ರಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದರು. ಆ ಸ್ವತಂತ್ರ ಹೋರಾಟದಲ್ಲಿ ಇವರು ಪಕ್ಷದಿಂದ ಯಾರೂ ಭಾಗವಹಿಸಿರಲಿಲ್ಲ. ಮಹಾತ್ಮ ಗಾಂಧೀಜಿಯವರು ಕರೆ ಕೊಟ್ಟ ಭಾರತ ಚೋಡೋ ಚಳವಳಿಗೆ ಇವರು ಅದರ ವಿರುದ್ಧವಾಗಿ ಬ್ರಿಟಿಷರಿಗೆ ಕೈ ಜೋಡಿಸಿದಂಥವ್ರು ಇವರು. ಸ್ವತಂತ್ರ ಹೋರಾಟದ ಮುಂಚೆನೇ ಇವರು ಸಹಾಯ ಮಾಡಿಲ್ಲ, ಸ್ವತಂತ್ರದ ನಂತರನೂ ಇವರು ಸಹಾಯ ಮಾಡಿಲ್ಲ. ಸ್ಕೂಲಲ್ಲಿ ಓದಿರೋದವರು. ಕೇಂದ್ರ ಸರ್ಕಾರ ಆರ್ಥಿಕ ಜವಾಬ್ದಾರಿಯಿಂದ ಜಾರ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಮೇಲೆ ಆರ್ಥಿಕ ಹೊರೆಯನ್ನು ಹೇರೋದಕ್ಕೋಸ್ಕರ ಈ ಷಡ್ಯಂತ್ರ ಮಾಡಿದ್ದಾರೆ. ಹಾಗಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬದಲಾವಣೆ ಮಾಡಿ ಅನುದಾನಗಳನ್ನೆಲ್ಲ ತಗೊಂಡೋಗಿ ಕರ್ನಾಟಕದಿಂದ ಹೆಚ್ಚಾಗಿ ತಗೊಂಡು ಹೋಗಿ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಅತಿ ಕಡಿಮೆ GDP ಇದೆ, ಆದ್ರೂ ಕೂಡ 2,18,00,000 ತೆರಿಗೆನ ಯಾಕೆ ಅವ್ರು ಕೊಡ್ತಾ ಇದ್ದಾರೆ? ಕರ್ನಾಟಕಕ್ಕೆ ಕಳೆದ 4 ವರ್ಷದಲ್ಲಿ ನೀವು ಹಂಗ ನೋಡ್ಕೊಳ್ಳೋದಾದ್ರೆ 45,000 ಕೋಟಿ ನಷ್ಟ ಆಗಿದೆ. ಇವ್ರು ಇವಾಗ ಎಷ್ಟು ಏನ್ ಚೇಂಜ್ ಮಾಡಿದಾರೋ, ರಾಮರ ಬರಲಾದಲ್ಲಿ ಇವರೇ ಸೇರಿಸ್ಕೊಳ್ತಾರೋ. ರಾಮರನ್ನ ಸೇರಿಸ್ಕೊಳ್ಳೋ ಸುಳ್ಳು ಹೇಳೋದು ಜನಕ್ಕೆ, ಬೇರೆ ಸುಳ್ಳು ಬುಳ್ಳೆ. ಇವ್ರ ಹೆಸರು ವಿಕಾಸ್ ಭಾರತ್ ಗ್ಯಾರಂಟಿ, ರೋಜ್ಗಾರ್ ಜೀವನ್ ಮಿಷನ್ ಅಂತ ಹೇಳ್ಬಿಟ್ಟು ಬರೋದು. ಸ್ವಚ್ಛ ಭಾರತ್ ಅಂತ ಹೇಳ್ತಾ ಇದ್ರು. ಏನಿಲ್ಲ, ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಮಾಡಿದ್ರು ನರೇಂದ್ರ ಮೋದಿ ಅವರು. ಹೆಸರು ಕೇಳಿ ಅವ್ರಿಗೆ ಯೋಜನೆ ಹೆಸರು ಕೇಳಿ. ಒಂದು ಮಾತನ್ನ 1000 ಸಲ ಹೇಳಿ ನಿಜ
ಚೈನಿಂದ ಬಟ್ಟೆ ಹಾಕೊಂತಾರ, ಜರ್ಮನು, ಇಟಲಿ, ಫ್ರಾನ್ಸ್ ತರ್ಸಾಕೊಳ್ಳೋರು ಇವ್ರು ಹೇಳ್ತಾ ಇದಾರೆ. ಇವರು ಭ್ರಷ್ಟಾಚಾರ. ಇವರು ಆ ಹೆಸರಲ್ಲೇ ರಾಮ್ ಇಲ್ಲ ಅಂತ. ರಾಮೇ ಇಲ್ಲ ಅದರಲ್ಲಿ. ನೋಡಿ, ಹೆಸರು ಬದಲಾವಣೆ ಮಾಡಿದ್ರೆ ಸಾಕಾಗಲ್ಲ ಸರ್, ಜನರ ಬದುಕು ಕೂಡ ಬದಲಾವಣೆ ಆಗ್ಬೇಕು ಸರ್. ಎಲ್ಲಿ ಜನರ ಬದುಕು ಬದಲಾವಣೆ ಆಗ್ತಾ ಇದೆ, ಇದು ಕೇವಲ ನೆಪ ಮಾತ್ರ ಅಷ್ಟೇ ಸರ್. ಸರ್ ಈಗ ಅವರು ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆದಿದ್ದಾರೆ. ಗಾಂಧಿ ಹೆಸರನ್ನು ತೆಗಿಬೇಕು, ಪ್ರತಿಕೂಲ ಪರಿಣಾಮ ಬೀರ್ಬೇಕು, ದಕ್ಷಿಣ ಭಾರತದವ್ರು ಯಾರು ಬೆಳವಣಿಗೆ ಬರಬಾರ್ದು ಅಂತೇಳಿ ಮೋದಿ ಅವರ ಕನಸು ಸಾಕಾರ ಆಗ್ತಾ ಇದೆ. ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರನ್ನು ಬದಲಾಯಿಸಿದ್ದಕ್ಕೆ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಹಾಕಿರೋದಕ್ಕೆ ಸುಮಾರು 40% ಹೊರೆ ಹಾಕಿರುವ ವಿಚಾರವನ್ನು ಇಟ್ಟುಕೊಂಡು ಕರ್ನಾಟಕದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 5 ದಿನಗಳ ವಿಶೇಷ ಅಧಿವೇಶನವನ್ನು ಕರೆದಿರ್ತಕ್ಕಂಥದ್ದು. ಅಧಿವೇಶನದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡ್ತೀವಿ ಮತ್ತು ರಾಮನ ಹೆಸರು ಕೈ ಬಿಟ್ಟಿದ್ದೇ ಅಲ್ಲ, ಬಡವರ, ಶ್ರಮಿಕರ, ಕೂಲಿ ಕಾರ್ಮಿಕರ, ಈ ದೇಶದ ಕೂಲಿಗಾಗಿ ಕಾಳು ಯೋಜನೆಗೆ ಕೊಕ್ಕೆ ಹಾಕುವ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷದ ನೇತೃತ್ವದ NDA ಸರ್ಕಾರ ಎಲ್ಲೊಂದು ಕಡೆ ನರೇಗಾ ಯೋಜನೆಯನ್ನು ಕಟ್ಟು VB ರಾಮ್ಜಿ ಹೆಸರಿನಲ್ಲಿ ರಾಮನ ಹೆಸರು ಅಂತೇಳಿ ಪರೋಕ್ಷವಾಗಿ ಹೇಳುವ ಮುಖಾಂತರ ಎಲ್ಲೊಂದು ಕಡೆ ರಾಜಕೀಯ ಮಾಡ್ತಿದ್ದ ಅನ್ನೋ ಮುಖಾಂತರ ಒಂದು ಗಂಭೀರ ಆರೋಪ ಮಾಡಿ ವಿಶೇಷ ಅಧಿವೇಶನವನ್ನು ಈ ಸರ್ಕಾರ ಕರೆದಿರ್ತಕ್ಕಂಥ. ಖಂಡಿತ ಈ ಅಧಿವೇಶನದಲ್ಲಿ ನಾವು ನಮ್ಮ ಯಾರು ಶಾಸಕರು ಎಲ್ಲರೂ ಇದರ ಬಗ್ಗೆ ಡಿಸ್ಕಸ್ ಮಾಡೇ ಮಾಡ್ತಾರೆ, ವಿರೋಧ ಪಕ್ಷದ ನಾಯಕರು ಕೂಡ ಡಿಸ್ಕಸ್ ಮಾಡ್ತಾರೆ. ಇವತ್ತು ಏನೇನು ಸೋರಿಕೆ ಆಗಿದೆ, ಏನೇನು ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದಂತಹ ಮಹಾತ್ಮ ಗಾಂಧಿ ಅವರ ಕನಸು ನನಸಾಗೋದು ಇವ್ರಿಗೆ ಇಷ್ಟ ಇಲ್ಲ. ನೋಡಿ, ಇವರು ಮಾಡಿರುವಂತಹ ಏನೇನು ನರೇಗಾದಲ್ಲಿ ಮಾಡಿರುವ ಅಭಿವೃದ್ಧಿ ಕಾರ್ಯಗಳಿದೆ ಎಲ್ಲವೂ ಕೂಡ ಯಾವ ತರ ಇದೆ, ಆಸ್ತಿಗಳು ಯಾವ ತರ ನಿರ್ನಾಮ ಆಗಿದೆ, ಅಥವಾ ಒಂದು ಒಳ್ಳೆಯ ಗುಣಮಟ್ಟದ ಕೆಲಸ ಇದೆಯಾ, ನೀರು ಪೂರೈಕೆ ಇದೆಯಾ. ನೀವು ಹೇಳ್ತಿದ್ದೀರಾ 125 ದಿನ ನಾವು ಮಾಡಿ ತಪ್ಪು ಅಂತೇಳಿ. 60 ದಿನ ಏನಾದರೂ ಯಾರು ಕಾರ್ಮಿಕರಿಗೆ ಅಥವಾ ಶ್ರಮಿಕ ಜೀವಿಗಳಿಗೆ ರಜೆ ಸಿಕ್ಕಿದ್ರೆ ಆ ಸಮಯದಲ್ಲಿ ಈ ಕೃಷಿ ಚಟುವಟಿಕೆಗಳು ಮಾಡಬಾರ್ದ? ಶರದ್ ಪವಾರ್ ಕೂಡ ಇದರ ಬಗ್ಗೆ ಮಾತಾಡಿದ್ರೆ ನೀವು ನೆನಪಿಸ್ಕೊಳ್ತೀವಿ ನಾವು. ಇದರಿಂದ ರೈತರಿಗೆ ಅಥವಾ ಕೆಲಸ ಮಾಡೋರಿಗೆ ರಾಮನ ಹೆಸರು ಚೇಂಜ್ ಮಾಡ್ತಂತ, ಇದು ಗಾಂಧೀಜಿಯವ್ರ ಹೆಸರು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ನೀವು ಬರೀ ಹೆಸರು ಚೇಂಜ್ ಮಾಡ್ಬೋದು, ಆದ್ರೆ ಮನಸ್ಸಿಂದ ಗಾಂಧೀಜಿಗೆ ತೆಗಿಯೋಕ್ಕಾಗಲ್ಲ. ಇವತ್ತು ಕಾಂಗ್ರೆಸ್ನವರು ಕಾಂಗ್ರೆಸ್ನ ಅಭಿವೃದ್ಧಿಗೋಸ್ಕರ ಗಾಂಧೀಜಿ ಹೆಸರು ಹೇಳ್ತಾರೆ ಬಿಟ್ರೆ ಇಡೀ ದೇಶದ ಅಭಿವೃದ್ಧಿ ವಿಚಾರವಾಗಿ ಇವತ್ತು ಯಾರೂ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ ಅವರು ಕೇವಲ ಚುನಾವಣೆಗಳಲ್ಲಿ ಮಹಾತ್ಮ ಗಾಂಧಿನ ಹೆಸರು ಹೇಳ್ಕೊಂಡು ಗೆಲ್ಲಕ್ಕೋಸ್ಕರ ಈ ರೀತಿ ಹೇಳಿಕೆಗಳು ಕೊಡ್ತಾರೆ. ಈಗ ಓಟ್ ಚೋರಿ ಅಂದ್ರೆ ಸರ್, ಜನರ ಹತ್ರ ಹೋಗಿ ಓಟ್ ಚೋರಿ ಕೇಳಿದಾಗ ಹೆಂಗೆ ಗುಮ್ಮ ಹಬ್ಸಿದ್ರು ಅದೇ ರೀತಿ ಇದರಲ್ಲೂ ಕೂಡ ಇದೆ. ಇವತ್ತು ನಿಜವಾಗಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನೇರವಾಗಿ ಮಿತ್ರ ಪಕ್ಷಗಳು ಒಪ್ಪಿಗೆ ಕೊಟ್ಟಿದ್ದಾರಾ? ಚಂದ್ರಬಾಬು ನಾಯ್ಡು ಇದಕ್ಕೆ ಓಕೆ ಕೊಟ್ಟಿದ್ದಾರಾ? ಸರ್ ನೋಡಿ, ಎಲ್ಲ ಓಟ್ ಮುಖಾಂತರನೇ ನಡೀತಕ್ಕಂಥದ್ದು, ಎಲ್ಲವೂ ಸಹ ಪ್ರತಿಯೊಂದು ಸಹ ಮತದಾನ ಮುಖಾಂತರ ನಡೀತಾ ಇರ್ತದೆ. ಇವತ್ತು ಇವರ ಉದ್ದೇಶ ಇರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಯಾಕೆ ರಾಮ್ ಬಂತು ಅಂತಕ್ಕಂಥದ್ದು ಇವತ್ತು ಕೇಳ್ತಿದ್ದಾರೆ. ಸರ್ ನೋಡಿ, ರಾಮ ಅಂತಕ್ಕಂಥದ್ದು ಇವತ್ತು ಗಾಂಧೀಜಿಯವರ ಕನಸಾಗಿತ್ತು, ರಾಮರಾಜ್ಯ ಅಂತಕ್ಕಂಥದ್ದು. ಇವ್ರು ಇವತ್ತು ಹೇಳಿಲ್ಲ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಅನ್ನೋದೇ ಇಲ್ಲ, ನೀವೇ ಅದನ್ನ ಕ್ರಿಯೇಟ್ ಮಾಡಿ. ಸರ್ ಇವ್ರು ಹೇಳ್ತಿರ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು, ಅವ್ರು ರಾಮ್ ಯಾಕೆ ಬಂತು ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇರೋಲ್ಲ. ಸರ್ ರಾಮ್ ಬಂದಿರ ರಾಮನ ವಿರುದ್ಧ ಅಷ್ಟೇ. ಅವರು ರಾಮ್ ಯಾಕೆ ಬಂತು ಅಂತ ಹೇಳಿ ರಾಮನ ವಿರುದ್ಧವಾಗಿ ಇವರು ಕಪಿಲ್ ಸಿಬಲ್ ಅನ್ನ ರಾಮ ಸುಳ್ಳು, ರಾಮ ಸೇತುವೆ ಸುಳ್ಳು ಅಂತ ಲಾಯರ್ ಇಟ್ಟಕ್ಕಂಥವ್ರು ಇವರು. ರಾಮನನ್ನ ಇವತ್ತು ರಾಮರಾಜ್ಯದ ಕನಸಾಗಿದ್ದಂತ ಗಾಂಧೀಜಿಯವರನ್ನ ಇವತ್ತು ಗಾಂಧೀಜಿಯವರ ಹೆಸರನ್ನ ತೆಗೆದಾಕ್ಸ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಸರ್ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಗಾಂಧೀಜಿಯವರ ಹೆಸರನ್ನ ನಾವು ತೆಗೆದಾಕಿಲ್ಲ. ರಾಮನ ಹೆಸರು ತಗೊಂಡಿರೋದಷ್ಟೇ. ನೋಡಿ, ರಾವಣ ರೀತಿ. ಗಾಂಧೀಜಿ ಅಂದ್ರೆ ಸ್ವದೇಶ, ಗಾಂಧೀಜಿ ಅಂದ್ರೆ ಸ್ವಾಭಿಮಾನ, ಗಾಂಧೀಜಿ ಅಂದ್ರೆ ಸ್ವಭಾಷೆ, ಗಾಂಧೀಜಿ ಅಂದ್ರೆ ನಮ್ಮ ಮಾತೃಭೂಮಿಯ ಒಂದು ಮರುಕಲ್ಪನೆ ಅಂತ ಗಾಂಧೀಜಿ ಹೆಸರನ್ನು ಚೇಂಜ್ ಮಾಡಿದಾರಲ್ಲ, ಅದು ಯಾರು ರಾಮನ ಹೆಸರು ಇಟ್ಟಿದಾರಲ್ಲ, ಆ ರಾಮ ತ್ರೇತಾಯುಗದ ರಾಮ ಅಲ್ಲ ಸ್ವಾಮಿ, ಅವನು ನಾಥೂರಾಮ. ಅವ್ರು ಹೇಳ್ತಾರೆ ನೀವು ನಾಥೂರಾಮನ್ ನೆನಪು ಮಾಡ್ಕೊಂಡಿಟ್ಟಿದ್ದೀರ. ನರೇಗಾದಲ್ಲಿ ಭ್ರಷ್ಟಾಚಾರದ ಪ್ರಕರಣ ಇದೆ, ಇವರು ಮಾತಾಡೋದೇ ಬೇರೆ, ಸುಳ್ಳು ಅಂದ್ರೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ಇವತ್ತು ಗಾಂಧೀಜಿ ಸೂರ್ಯಚಂದ್ರ ಎಷ್ಟು ಸತ್ಯನೋ, ಗಾಂಧೀಜಿ ಸೂರ್ಯಚಂದ್ರ ಇರೋವರೆಗೂ ಯಾರ ಹೆಸರು ತೆಗೆದಾಕ್ಬೋದು, ಗಾಂಧೀಜಿ ಹೆಸರು ತೆಗೆಯೋದಕ್ಕೆ ಸಾಧ್ಯನೇ ಇಲ್ಲ. ಸರ್, ರಾಮನ ಹೆಸರು, ರಾಮನ ಯೋಗ್ಯತೆ, ಇವ್ರಿಗೆ ಒಂದು ಗುಣಗಳನ್ನ ಇವ್ರಿಗೆ ಏನು ಇದು ಮಾಡಕ ಬಿಜೆಪಿ ಅವರು ರಾಮ ಅಂದ್ರೆ ಶ್ರೀರಾಮ ಅಂದ್ರೆ ನಾವೇ ಅಂತ ತಿಳ್ಕೊಂಬಿಟ್ಟವ್ರೆ. ನಾನು ಹೇಳ್ತಾ ಇದ್ದೀನಿ ಸರ್, ಇವ್ರು ಮಾಡೋ ಭ್ರಷ್ಟಾಚಾರನ ರಾಮನ ಹೆಸರಿಟ್ಕೊಂಡು ರಾಮಂಗೆ ಅವಮಾನ ಮಾಡಕ್ ಹೊರಟವ್ರೆ. ಇವ್ರಿಗೆ ಒಳ್ಳೆ ಉದ್ದೇಶ ಇದ್ರೆ ರಾಮರಾಜ್ಯ ಮಾಡ್ಲಿ, ಬಡವ್ರ ದುಡ್ಡನ್ನ ಕೂಲಿ ಕಿತ್ಕೊಂಡು ಯಾಕೆ ಇವ್ರು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾರೆ? ಕರೋನಾ ಇರುವಾಗ ಎಣದ ಮೇಲೆ ಹಣ ಮಾಡಿದ್ರು, ಇವಾಗ ಬಡವ್ರ ಹಣನ ಕಿತ್ಕೊಂಡು ಭ್ರಷ್ಟಾಚಾರಿಗಳಾಗ್ತಾರೆ. ಸರ್ ಇವಾಗ ಇವರು ಫಸ್ಟ್ ಏನ್ ಮಾಡಿದ್ರು, ಸಂವಿಧಾನನ ಹೆಸರು ಚೇಂಜ್, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಬಂದಿದ್ರು.
ಆಯ್ತಾ? ಇವಾಗ ಈ ಹೆಸರು ಚೇಂಜ್ ಮಾಡೋಕೆ ಯಾಕೆ ಈ ಹೆಸರು ಚೇಂಜ್ ಮಾಡ್ತಾ ಇದ್ದಾನೆ ಅಂದರೆ, ಗುಜರಾತಲ್ಲಿ 35 ವರ್ಷದಿಂದ BJP ಏನೇನು ಮಾಡ್ತಾ ಇದ್ರಿಂದ ಪ್ರಶ್ನೆ ಕೇಳಿ ಸರ್ ನೀವು. ಸರ್ ಯಾವುದೇ ಕಾರ್ಯಕ್ರಮ ಇಲ್ಲ, ಯಾವುದೇ ಸಿದ್ಧಾಂತ ಇಲ್ಲ, ವೈಚಾರಿಕತೆ ಇಲ್ಲ. ನಮ್ಮ ಕಾರ್ಯಕ್ರಮಗಳಿಗೆ ಅವ್ರ ಹೆಸರುಗಳನ್ನ ಇಟ್ಕೊಂಡು ಮಾಡೋದು ಒಂದೇ ಕೆಲಸ. ಏನು ಮಹಾತ್ಮ ಗಾಂಧೀಜಿ ಅವರು ತ್ಯಾಗ, ಅಹಿಂಸೆ, ಸಹಿಷ್ಣುತೆ, ಸರ್ವೋದಯದ ಬಗ್ಗೆ ಏನು ಹೋರಾಟ ಮಾಡಿದ್ರು ಅದರ ವಿರುದ್ಧವಾದಂಥ ಒಂದು ವಿಚಾರಧಾರೆ ಇಟ್ಕೊಂಡವರು ಬರೀ ಕೋಮುವಾದವನ್ನ ಇವರು ಪಸರಿಸೋದು ಮತ್ತು ಗಾಂಧೀಜಿನ ತೆಗೆದಾಕಿಲ್ಲ ಅಂತಾರಲ್ಲ, ಕೆಲವೊಂದು ಪೋಸ್ಟರು, ನೋಟು ಎಲ್ಲ ನೋಡಿ ಬರೀ ಗ್ಲಾಸ್ ಉಳಿದಿದೆ. ಇವಾಗ ಬೇಳ್ಸೆ ತೆಗೆದಾಕ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ತಂದಂತ ಯೋಜನೆಗಳ ಹೆಸರುಗಳನ್ನ ಬದಲಾಯಿಸೋದ್ರ ಮುಖಾಂತರ ಮುಂದಿನ ಪೀಳಿಗೆಗೆ ಕಾಂಗ್ರೆಸ್ ಸರ್ಕಾರ ತಂದಂತ ಯೋಜನೆಗಳ ಬಗ್ಗೆ ಗೊತ್ತಾಗಬಾರದು ಅನ್ನೋದೇ ಇವರ ಸಂಚು. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಮಹಾತ್ಮ ಗಾಂಧಿ ಹೆಸರನ್ನು ತೆಗೆದಿರೋದು ಇದು ದೊಡ್ಡ ದುರಂತ. ನಾನು ಈ ಮೂಲಕ ಅವರ ಒಂದು ಕಾಯ್ದೆಗೆ ಧಿಕ್ಕಾರ ಕೂಗ್ತಾ ಇದ್ದೀನಿ ಸರ್. ದೇಶಕ್ಕೆ ಗಾಂಧಿಯೂ ಬೇಕು, ಗಾಂಧಿಗೆ ಸ್ಫೂರ್ತಿಯಾದ ರಾಮನೂ ಬೇಕು. ರಾಮ ಅಂದ್ರೆ ಯಾರು? ಅವರ ಫೇವರೇಟ್ ನಾಥುರಾಮ ಅಲ್ಲ, ಸೀತಾರಾಮ. ನಮ್ಮ ಮನಸ್ಸಿಂದ ಯಾವತ್ತು ಮಹಾತ್ಮ ಗಾಂಧಿನಾಗ್ಲಿ ಶ್ರೀರಾಮನಾಗ್ಲಿ ಕಿತ್ಕೊಳಕ್ಕಾಗಲ್ಲ. ಸೀತಾರಾಮ ಬರೀ ರಾಮ ಅಲ್ಲ, ಸೀತೆಯನ್ನ ದೇವತೆಯಂತೆ ಪೂಜಿಸಿದ ಈ ಭೂಮಿ ನಮ್ದು. ನಮ್ಮಿಂದ ಯಾವತ್ತು ಗಾಂಧಿಯನ್ನ ಸೀತಾರಾಮನನ್ನ ಕಿತ್ಕೊಳಕ್ಕಾಗಲ್ಲ. ಸರ್, BJP ಅವ್ರು ಹೇಳೋದು ಸೀತಾರಾಮ ಅಂತ, ಮಾಡೋದು ನಾಥುರಾಮ ಅಂತ. ಸೊ ನಾಥುರಾಮ್ ಗುಡ್ಸೆ ಅವ್ರು ಏನು ಮಾಡಿದ್ರು ಸರ್? ಗಾಂಧಿನೇ ಕೊಂದ್ರು. ಆ ರೀತಿ ಎಲ್ಲಾನು ಪ್ರತಿಯೊಂದನ್ನು ದೇಶದಲ್ಲಿ ಏನೇನೆಲ್ಲ ಮಾಡಿತ್ತು ಕಾಂಗ್ರೆಸ್ ಒಳ್ಳೆ ಕೆಲಸಗಳನ್ನ ನೋಡಿ. ಅವರು ಹುಟ್ಟಿರೋ ಹಾಸ್ಪಿಟ್ಲ್ ಇರ್ಬೋದು, ಓದಿರೋ ಸ್ಕೂಲ್ ಇರ್ಬೋದು, ನಡೆದಾರಿರೋ ರಸ್ತೆ ಇರ್ಬೋದು, ಕೊಟ್ಟಿರೋರು ನಾವು BJP ಅವರಿಗೆ. ಅದನ್ನ ಅವರು ತಿಳ್ಕೋಬೇಕು. ಇವತ್ತು ಇವ್ರು ಏನ್ ಹೇಳ್ತಾರೆ, ಮಾನೆರಗ ಅಂತ ಚೆಕ್ ಡ್ಯಾಮ್ಗಳ ನಿರ್ಮಾಣ ಆಯಿತು, ನೀವು ನೋಡಿರ್ಬೋದು, ಇಂಗು ಗುಂಡಿಗಳಾಯಿತು. ಇದರಿಂದ ಪರಿಸರದಲ್ಲಿ ಆಮೇಲೆ ಡ್ರೈ ಲ್ಯಾಂಡ್ಗಳಲ್ಲಿ ಒಂದು ಗಿಡ ಮರಗಳನ್ನ ನೆಡೋದಿರ್ಬೋದು. ಇದೆಲ್ಲದರಿಂದ ಪರಿಸರ ಸಹ ಇವತ್ತು ಉಳಿವಿಗೆ ಕಾರಣ ಆಗಿದೆ. ನಾನು ಈ ಕಾಯ್ದೆನ ವಿರುದ್ಧ ಇದೀನಿ. ಯಾಕೆ ಈ ವಿರುದ್ಧ ಹೇಳ್ತಾ ಇದ್ದೀನಿ ಅಂದರೆ, ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡ್ತಾ ಇದ್ದಾರೆ. ಮತ್ತೆ ಇವ್ರಿಗೆ ದಕ್ಷಿಣ ಭಾರತದ ಮೇಲೆ ನಂಬಿಕೆ ಇಲ್ಲ. ಅದು ಒಂದು ಓಟ್ ಚೋರಿ. ನಾವು ಇದ್ರಲ್ಲಿ ಸಕ್ಸಸ್ ಆಗ್ತೀವಿ. ಅದೇ ರೀತಿ ಮನ್ನೆರಾಗ ನಾವು ವಿರೋಧಿಸ್ತಾ ಇದ್ದೀವಿ. ನಾವು ಇದ್ರಲ್ಲಿ ಯಶ ಕಾಣ್ತೀವಿ. ಆಮೇಲೆ ಮನ್ನೆರಾಗನ ಇವ್ರು ಎಷ್ಟು ವಿರೋಧಿಸ್ತಾರೋ ಅಷ್ಟು ಬಲಾಢ್ಯರಾಗ್ತೀವಿ. ಇವ್ರ ತಂದೆ ತಾಯಿನೂ ಮನ್ನೆರಾಗ